ಕಲ್ಪವೃಕ್ಷಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮನಾದಂತಹ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸುತ್ತಾ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ತನ್ನ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಅಶ್ವವಾಹನವನ್ನಧಿರೋಹಿಸಿ ನಮ್ಮೆಲ್ಲರಿಗೂ ಕೂಡ ವಿಶೇಷವಾದ ಏಕಾಗ್ರತೆಯನ್ನು ತಂದುಕೊಡ್ತಾ ಇರುವಂತಹದ್ದು. ಆ ಸ್ವಾಮಿಯ ಸೇವೆಯಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಭಕ್ತರೆಲ್ಲರೂ ಕೂಡ ನೃತ್ಯವನ್ನು ಮಾಡುತ್ತಾ, ಕೋಲಾಟವನ್ನು ಆಡುತ್ತಾ, ಹಾಡನ್ನು ಹಾಡುತ್ತಾ, ವಿವಿಧವಾದಂತಹ ವೇಷಗಳನ್ನು ಧರಿಸಿದಂಥವರಾಗಿ ತಮ್ಮನ್ನು ತಾವು ಸ್ವಾಮಿಯ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿರ್ತಕ್ಕಂತಹ ಶ್ರೀನಿವಾಸ ಮಂಗಾಪುರ ಕ್ಷೇತ್ರದ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ನಾವು ವೀಕ್ಷಿಸ್ತಾ ಇದ್ದೇವೆ. ಆಲಯದ ಸುತ್ತಮುತ್ತಲಿರತಕ್ಕಂತಹ ಪ್ರಾಂಗಣ ಅತ್ಯಂತ ಸುಂದರವಾದ ರೀತಿಯಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಚಂಡೆಯನ್ನು ಬಾರಿಸುತ್ತಾ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಕೇರಳಕ್ಕೆ ಸಂಬಂಧಪಟ್ಟಂತಹ ಭಕ್ತ ಮಹಾಶಯರು ಅಥವಾ ದಕ್ಷಿಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹವರು, ಯಾಕಂದರೆ ಚಂಡೆ ಅನ್ನತಕ್ಕಂತಹ ವಾದ್ಯ ಅಲ್ಲಿಗೆ ಸಂಬಂಧಪಟ್ಟಂತಹ ವಾದ್ಯವಾಗಿದೆ. ಅಂಥವರನ್ನು ಇಲ್ಲಿ ಕರೆಸಿ ಸ್ವಾಮಿಯ ಸೇವೆಯಲ್ಲಿ ಅವರಿಗೆಲ್ಲರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ತಿರುಮಲ ತಿರುಪತಿ ದೇವಸ್ಥಾನದವರು. ಅದೇ ರೀತಿಯಾಗಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ವೇದ ಪಂಡಿತರು ವೇದ ಮಂತ್ರಗಳನ್ನು ಪಾರಾಯಣ ಮಾಡುತ್ತಾ ಆ ಸ್ವಾಮಿಯ ಸೇವೆಯಲ್ಲಿ ವೇದ ಪಾರಾಯಣ ಪ್ರಿಯನನ್ನು ಸ್ತುತಿಸ್ತಾ ಇದ್ದಾರೆ. ಅಂತಹ ವೇದ ಪಂಡಿತರ ಸಮೂಹವನ್ನು ನಾವು ನೋಡ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ವೇದ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಅವರವರ ವಿದ್ಯೆಗೆ ಸಂಬಂಧಪಟ್ಟಂತಹ ರಂಗವಾಗಿರಬಹುದು ಅಥವಾ ಅವರ ಒಂದು ಕಲೆಗೆ ಸಂಬಂಧಪಟ್ಟಂತಹ ರಂಗವಾಗಿರಬಹುದು. ಆ ರಂಗದಲ್ಲಿ ವಿಶೇಷವಾಗಿರ್ತಕ್ಕಂತಹ ಕೃಷಿಯನ್ನು ಮಾಡಿದಂಥವರಾಗಿ ಸ್ವಾಮಿಗೆ ಆ ಕಲೆಯ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇರುವಂತಹ ದೃಶ್ಯ. ಅಶ್ವವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬಂದು ನಮ್ಮಿಂದ ವೈಭವ ಪೂಜೆಯನ್ನು ಪಡೆದುಕೊಳ್ತಾ ಇರತಕ್ಕಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಛತ್ರವನ್ನು ಹಿಡಿದಿದ್ದಾರೆ ಅರ್ಚಕ ವರೇಣ್ಯರು. ಬೇಟಕಾಡನಂಟಾನ ಬೆಂಟಪಾಯವು ಓರಿ ಬೇಟಕಾಡನಂಟಾನ ಬೆಂಟಪಾಯವು ಓರಿ చీటకపు చెంచేతన చేతిలాగిరగవ ಬೇಟಕಾಡನಂಟಾನ ಬೆಂಟಪಾಯವು ಓರಿ చీటకపు చెంచేతన చేతిలాగిరగవ ಬೇಟಕಾಡನಂಟಾನ ಬೆಂಟಪಾಯವು ಓರಿ పొదలో నేనేసిన పులి నీవేసితివని పొదలో నేనేసిన పులి నీవేసితివని పెద పెద్ద ఏలుగుల బెదరించేవు పొదలో నేనేసిన పులి నీవేసితివని పెద పెద్ద ఏలుగుల బెదరించేవు కుదురు గుబ్బల నిన్ను కుమ్ముదు నోవుండేవో మేను కుదురు గుబ్బల నిన్ను
చేతిలాగే రగవా వేటకాడనంటానా వెంటబాయవు ఓరి చేరువన మోటున చేరిన నామెకముల నేరు పరినంట నీవు నేసేవు చేరువన మోటున చేరిన నామెకముల నేరు పరినంట నీవు నేసేవు జీరలుగా కుమ్ముగోర చింతునో ఊరకుండేవో జీరలుగా కుమ్ముగోర చింతునో ఊరకుండేవో పేరు కలచెంచేతన బిరుదూలెరగవా జీరలుగా కుమ్ముగోర చింతునో ఊరకుండేవో పేరు కలచెంచేతన బిరుదూలెరగవా వేటకాడనంటానా వెంటబాయవు ఓరి చీటకపు చెంచేతన చేతిలాగే రగవా వేటకాడనంటానా వెంటబాయవు ఓరి చొల్లెపు చుట్టల తోడ చూపులకు నట్టాలు చెల్లునంట వచ్చి చెట్టపట్టేవు చొల్లెపు చుట్టల తోడ చూపులకు నట్టాలు చెల్లునంట వచ్చి చెట్టపట్టేవు ఒల్లననగా కూడేవు ఉద్దండపు వెంకటేశ ఒల్లననగా కూడేవు ఉద్దండపు వెంకటేశ జల్లి వింటి చెంచేతన చలమూలెరగవా ఒల్లననగా కూడేవు ఉద్దండపు వెంకటేశ జల్లి వింటి చెంచేతన చలమూలెరగవా వేటకాడనంటానా వెంటబాయవు ఓరి చీటకపు చెంచేతన చేతిలాగే రగవా వేటకాడనంట కాంతాయ కళ్యాణగుణైకధామ్నే నవద్యునాథ ప్రతిమప్రభాయ నారాయణాయాఖిలకారణాయ శ్రీప్రాణనాథాయ నమస్కరోమి అనాకులం గోకులముల్లలాస యత్పాలితం నిత్యమనావిలాత్మా తస్మై నమో నీరదనీలభాసే కృష్ణాయ ಕೃಷ್ಣಾರಮಣ ಪ್ರಿಯಾಯ ಕೃಷ್ಣಾರಮಣ ಪ್ರಿಯನಾಗಿರತಕ್ಕಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಅಶ್ವವಾಹನವನ್ನಧಿರೋಹಿಸಿ ಭಕ್ತರ ಅಭೀಷ್ಟಗಳನ್ನೆಲ್ಲವನ್ನು ಕೂಡ ಪೂರೈಸುತ್ತಾ ಭಕ್ತರ ಸಮೀಪಕ್ಕೆ ಬಹಳ ಆನಂದದಿಂದ ನರ್ತನವನ್ನು ಮಾಡ್ತಾ ಬರ್ತಾ ಇದ್ದಾನೇನೋ ಅನ್ನುವಂತೆ
ವಾಹನ ಸೇವೆ ನಡೀತಾ ಇದೆ ಅತ್ಯಂತ ವೈಭವದಿಂದ. ಛತ್ರವನ್ನು ಹಿಡಿದಂತಹ ಅರ್ಚಕರಿರುವರು ಆ ಸ್ವಾಮಿಗೆ ಸೇವೆಯನ್ನು ತನ್ಮುಖಾಂತರ ಸಲ್ಲಿಸ್ತಾ ಇದ್ದರೆ, ಹಿಂಭಾಗದಲ್ಲಿ ಬ್ರಹ್ಮನ ರಥ ಎಂಬುದಾಗಿ ಕರೆಯತಕ್ಕಂತಹ, ವಿಶೇಷವಾಗಿ ಏನಾದರೂ ಮಳೆ ಇತ್ಯಾದಿಗಳು ಬಂದರೆ ಸ್ವಾಮಿಯ ರಕ್ಷಣೆಗೆಂದೇ ಸಿದ್ಧಪಡಿಸಿರತಕ್ಕಂತಹ ಆ ವಿಶಿಷ್ಟವಾದ ಹೊದಿಕೆಯಿಂದ ಕೂಡಿದಂತಹ ವಾಹನವನ್ನು ಕೂಡ ಹಿಂದೆ ತರುವಂತಹ ಭಕ್ತರು. ಅದರ ಹಿಂಭಾಗದಲ್ಲಿ ಯಾರಿಗೇನಾದರೂ ತೊಂದರೆಯಾದರೆ ಅವರಿಗೆ ಆದಷ್ಟು ಬೇಗನೆ ವೈದ್ಯವನ್ನು ಸಹಕರಿಸುವಂತೆ ಅದಕ್ಕೆ ಸಂಬಂಧಪಟ್ಟಂತಹ ವಾಹನವನ್ನು ನಡೆಸುವುದರ ಮುಖಾಂತರವೂ ಕೂಡ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಆರಕ್ಷಕರು ವಿಶೇಷವಾಗಿ ಭಕ್ತರಿಗೆ ಏನೂ ಕಷ್ಟ ಆಗದಂತೆ ನೋಡಿಕೊಳ್ಳುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ತನ್ಮುಖಾಂತರ ವೆಂಕಟೇಶ್ವರ ಸ್ವಾಮಿಯ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಸೇವೆಯಲ್ಲಿ ನಿರತರಾದಂಥವರು. ಮಹಿಳೆಯರು ಭಕ್ತರು ಬಂದಂಥವರು ಕೋಲಾಟವನ್ನಾಡುತ್ತಾ ಆ ಸ್ವಾಮಿಯನ್ನು ಸಂತೋಷಗೊಳಿಸ್ತಾ ಇದ್ದಾರೆ. ಕರ್ತ ಕೃಷ್ಣಯ್ಯ ನೀಬಾರಯ್ಯ, ಎಲ್ಲದಕ್ಕೂ ಕೂಡ ಕರ್ತೃವಾದಂಥವನು ಆ ಭಗವಂತನೇ ವೆಂಕಟೇಶ್ವರ. ಅಂತಹ ವೆಂಕಟೇಶ್ವರನನ್ನು ಎನ್ನಾರ್ಥ ಧ್ವನಿಗೊಲಿದು ನೀಬಾರಯ್ಯ, ನಾನು ಬಹಳ ಉತ್ಸಾಹದಿಂದ ಪಡ್ತಾ ಇರುವಂತಹ ಕಷ್ಟವನ್ನೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇರಿಸಿಕೊಂಡು ನಿನ್ನನ್ನು ಶರಣು ಹೊಂದುತ್ತಾ ಇದ್ದೇನೆ, ರಕ್ಷಿಸು ಎಂಬುದಾಗಿ ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಆ ಧ್ವನಿಯನ್ನು ಕೇಳಿ ಬೇಗ ಬಾ ಎಂಬುದಾಗಿ ಆ ಸ್ವಾಮಿಯನ್ನು ಕಲ್ಯಾಣ ವೆಂಕಟೇಶ್ವರನನ್ನು ನಮ್ಮೆಲ್ಲರ ಹೃದಯಕ್ಕೆ ನಾವು ಕರೆಯೋಣ. ಸುಗುಣದ ಖಣಿಯೇ ನೀ ಬಾರಯ್ಯ, ಎಮ್ಮಘವ ಓಡಿಸಲು ನೀ ಬಾರಯ್ಯ, ಧಗೆ ಏರಿತು ತಾಪ ನೀ ಬಾರಯ್ಯ, ಸದಾ ಮುಗುಳ್ನಗೆಯ ಮಳೆಗರಿಯೇ ನೀ ಬಾರಯ್ಯ, ಕರ್ತ ಕೃಷ್ಣಯ್ಯ ನೀ ಬಾರಯ್ಯ. ಸುಗುಣದ ಖಣಿಯೇ ನೀ ಬಾರಯ್ಯ, ಅನಂತ ಕಲ್ಯಾಣ ಗುಣಗಳಿಂದ ವಿಶಿಷ್ಟನಾಗಿರ್ತಕ್ಕಂಥವನು, ಪರಿಪೂರ್ಣನಾಗಿರ್ತಕ್ಕಂಥವನು ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ. ಆದ್ದರಿಂದ ಅವನನ್ನು ಸುಗುಣದ ಖನಿ ಅಂತ ಕರೀತಾ ಇದ್ದಾರೆ. ಅಂತಹ ಆ ಸ್ವಾಮಿಯನ್ನು ನಮ್ಮ ಹೃದಯ ಮಂದಿರಕ್ಕೆ ನಾವು ಕರೆಯೋಣ. ನಮ್ಮೆಲ್ಲರ ಪಾಪಗಳನ್ನು ಅಘವ ಓಡಿಸಲು, ಪಾಪವನ್ನು ದೂರ ಮಾಡಲಿಕ್ಕೆ ನಮ್ಮ ಹತ್ತಿರ ಬಾ ಸ್ವಾಮಿ. ಧಗೆ ಏರಿತು ತಾಪ, ತಾಪ ಅತ್ಯಧಿಕವಾಗಿ ಧಗವಾಗಿ ಉರಿತಾ ಇದೆ. ಆ ತಾಪವನ್ನು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅನ್ನತಕ್ಕಂತಹ ತಾಪತ್ರಯಗಳು ಅವುಗಳನ್ನು ದೂರ ಮಾಡಲಿಕ್ಕೆ ಬಾ. ಸದಾ ಮುಗುಳ್ನಗೆಯ ಮಳೆಯನ್ನು ಗರಿಯುತ್ತಾ, ಆ ತಾಪ ಹೆಚ್ಚಾದಾಗ ತಾಪವನ್ನು ಶಮಿಸಲಿಕ್ಕಾಗಿ ಮಳೆ ಬರಬೇಕು. ನಿನ್ನ ಮುಗುಳ್ನಗೆ ಅನ್ನತಕ್ಕಂತಹ ಮಳೆ ಗರಿಯನ್ನು ನಮ್ಮ ಮೇಲೆ ಸುರಿಸುತ್ತಾ ಬಾ ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ ಅಶ್ವಾಧಿರೂಢ ಎಂಬುದಾಗಿ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ, ಆಹ್ವಾನಿಸೋಣ. ವೈರಿ ವರ್ಗದಿ ನೊಂದೆ ನೀ ಬಾರಯ್ಯ, ಮತ್ತಾರು ಗೆಳೆಯರಿಲ್ಲ ನೀ ಬಾರಯ್ಯ, ಸೇರಿದೆ ನಿನ್ನಯ ಕರುಣೆಗೆ ಬಾರಯ್ಯ, ಒಳ್ಳೆ ದಾರಿಯ ತೋರಲು ನೀ ಬಾರಯ್ಯ. ನನ್ನ ಸುತ್ತಮುತ್ತಲೂ ಇರತಕ್ಕಂಥವರೆಲ್ಲರೂ ಕೂಡ ದುಷ್ಟರೇ, ಎಲ್ಲರೂ ವೈರಿಗಳೇ. ಅವರೊಂದಿಗೆ ಸಹವಾಸವನ್ನು ಮಾಡಿ ಬಹಳ ದುಃಖವನ್ನು ಅನುಭವಿಸ್ತಾ ಇದ್ದೇನೆ. ಇನ್ಯಾರೂ ನನಗೆ ಗೆಳೆಯರಿಲ್ಲ ಉತ್ತಮರಾದಂಥವರು. ಆದ್ದರಿಂದ ಬಂದು ನನಗೆ ಗೆಳೆತನವನ್ನು ನೀಡು, ನನ್ನ ಗೆಳೆತನವನ್ನು ಪಡೆದುಕೋ. ಸೇರಿದೆ ನಿನ್ನಯ್ಯ ಕರುಣೆಗೆ ಬಾರಯ್ಯ, ನಿನ್ನ ಕರುಣೆಗೆ ನಾನು ಸೇರಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ, ಬಾ ಒಳ್ಳೆ ದಾರಿಯನ್ನು ತೋರಿಸು ಎಂಬುದಾಗಿ ಮಿತ್ರತ್ವೇನ ಭಗವಂತನನ್ನು ಕರೆಯತಕ್ಕಂತಹದ್ದು. ಅಷ್ಟೇ ಅಲ್ಲ, ವೈರಾಗ್ಯ ಭಾಗ್ಯವ ಕೊಡು ಬಾರಯ್ಯ, ನಾನಾ ರೋಗದ ಭೇಷಜ ನೀ ಬಾರಯ್ಯ. ವೈರಾಗ್ಯ ಅನ್ನತಕ್ಕಂತಹ ಭಾಗ್ಯವನ್ನು ಕೊಡು. ವೈರಾಗ್ಯ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ವಿಷಯವಾಗಿದೆ. ಎಲ್ಲವೂ ಇದ್ದಾಗ ಅದರ ಬಗ್ಗೆ ಬೇಡ ಅನ್ನುವಂತಹ ಆಲೋಚನೆಯನ್ನು ಮಾಡ್ತಕ್ಕಂತಹದ್ದೇನಿದೆ ಅದು ನಿಜವಾದಂತಹ ವೈರಾಗ್ಯ. ಹನುಮಂತ ದೇವರಲ್ಲಿ ಅದು ಕಾಣಲಿಕ್ಕೆ ಸಿಕ್ಕಿದೆ. ರಾಮ ರಾಜ್ಯದಲ್ಲಿ ಯಾವುದು ತಾನೇ ಅಸುಲಭ, ಏನು ಬೇಕಾದರೂ ಅದು ಸಿಗತಕ್ಕಂತಹದ್ದು. ಇನ್ನು ರಾಮ ರಾಜ್ಯದಲ್ಲಿ ಹನುಮಂತ ದೇವರು ಅಂತಂದರೆ ರಾಮನಿಗೆ ಬಹಳ ಇಷ್ಟ.
ಯಾಕಂದರೆ ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ಪೋಷಿಸಿದಂಥವರು, ಸೀತೆಗೆ ಉಂಗುರವನ್ನು ಕೊಟ್ಟಂಥವರು, ಸೀತೆ ಕೊಟ್ಟಂತಹ ಚೂಡಾಮಣಿಯನ್ನು ರಾಮನಿಗೆ ಕೊಟ್ಟಂಥವರು, ಹೀಗೆ ಬಹಳ ಅದ್ಭುತವಾದಂತಹ ಕಾರ್ಯವನ್ನು ಮಾಡಿದ್ದಾರೆ. ಹನುಮಂತ ದೇವರು ಅಂದರೆ ಶ್ರೀರಾಮಚಂದ್ರನಿಗೆ ಬಹಳ ಇಷ್ಟ. ಹಾಗಾಗಿ ಹನುಮಂತ ದೇವರು ಬಹಳ ಶ್ರೇಷ್ಠರು. ಪ್ರೇಷ್ಠೋನ ರಾಮಸ್ಯ ಬಭೂವ ತಸ್ಮಾನ್ನ ರಾಮರಾಜ್ಯೇ ಸುಲಭಂ ಕಿಂಚಿತ್ ತತ್ಪಾದ ಸೇವಾರತಿರೇಶನ ಇಚ್ಛ ತಥಾಪಿ ಭೋಗ ನನು ಸಾ ವಿರಕ್ತಿ. ಇದು ವಿರಕ್ತಿ ಅಂದರೆ ರಾಮರಾಜ್ಯದಲ್ಲಿ ಯಾವುದಿಲ್ಲ ಅಂತಿಲ್ಲ, ಎಲ್ಲವೂ ಕೂಡ ಸಿಗುವಂತಹದ್ದು. ರಾಮನಿಗೆ ಅತ್ಯಂತ ಪ್ರಿಯನಾದಂಥವನು ಹನುಮಂತ. ಹನುಮಂತ ಏನು ಕೇಳಿದರೂ ರಾಮ ಕೊಟ್ಟು ಬಿಡ್ತಿದ್ದ. ಆದರೆ ಏನನ್ನು ಕೇಳಿದ ಹನುಮಂತ ಅಂದರೆ ನಿನ್ನ ಪಾದಪದ್ಮಗಳಲ್ಲಿ ಕ್ಷಣ ಕ್ಷಣದಲ್ಲಿಯೂ ಕೂಡ ಭಕ್ತಿ ಅನ್ನುವಂತಹದ್ದು ಅಭಿವೃದ್ಧಿ ಆಗ್ತಾ ಇರಬೇಕು. ನಿನ್ನ ಪಾದದ ಸೇವೆಯಲ್ಲಿ ನನ್ನ ಮನಸ್ಸು ಸರ್ವದಾ ಇರುವಂತೆ ಮಾಡು ಎಂಬುದಾಗಿ, ಎಲ್ಲವೂ ಇದ್ದೂ ಕೂಡ ಅದು ಯಾವುದು ಬೇಡ, ಯಾವುದು ಶಾಶ್ವತ ಅನ್ನುವಂತಹ ಉತ್ತಮವಾದ ಮನಸ್ಸನ್ನು ಹರಿಸಿದಂಥವರಾಗಿ ಸ್ವಾಮಿಯ ಪಾದಪದ್ಮಗಳಲ್ಲಿಯೇ ನನ್ನ ಮನಸ್ಸು ಇರುವಂತೆ ಮಾಡು ಎಂಬುದಾಗಿ ಪ್ರಾರ್ಥಿಸಿದ್ದದ್ದು. ಆ ರೀತಿಯಾದಂತಹದ್ದು ವೈರಾಗ್ಯ. ಅದನ್ನು ನನು ಸಾವಿರಕ್ತಿ ಅದು ತಾನೇ ವೈರಾಗ್ಯ. ಅಂತಹ ವೈರಾಗ್ಯ ಭಾಗ್ಯವ ಕೊಡಬಾರಯ್ಯ. ಯಾಕಂದರೆ ರುದ್ರದೇವರು ವೈರಾಗ್ಯ ಶಿಖಾಮಣಿಗಳು ಅಂತ ಹೇಳ್ತಾರೆ. ಯಾಕಂದರೆ ಕೈಯಲ್ಲಿ ಕಪಾಲವನ್ನು ಹಿಡಿದು ಎಲ್ಲ ಕಡೆ ದಿಗಂಬರರಾಗಿ ಭಿಕ್ಷೆಯನ್ನು ಬೇಡ್ತಾ ಇರ್ತಾರೆ. ಈ ರೀತಿಯಾಗಿ ವೈರಾಗ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಮಹಾರುದ್ರದೇವರು. ಹಾಗಾಗಿ ಅವರ ಹತ್ರ ನಾವು ಕೇಳುವಾಗ ವೈರಾಗ್ಯ ಭಾಗ್ಯವನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸಿ ಅಂತ ಆ ರುದ್ರದೇವರನ್ನು ಕೇಳಬೇಕು. ರುದ್ರದೇವರಿಗೆ ತಂದೆಯಾಗಿರ್ತಕ್ಕಂಥವರು ಬ್ರಹ್ಮದೇವರು, ಅವರು ನಡೆಸ್ತಾ ಇದ್ದಾರೆ ಉತ್ಸವವನ್ನು. ಅವರಿಗೆ ಪ್ರಿಯನಾಗಿರ್ತಕ್ಕಂಥವನು ಅವರ ತಂದೆ ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ. ಹೀಗೆ ಪ್ರತಿಯೊಬ್ಬರೂ ಕೂಡ ಈ ಜಗತ್ತು ಅನ್ನತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ವಿಚಾರ ಏನಿದೆ, ಇದರೊಳಗಡೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಅಂಶವನ್ನು ಪಡೆದಂಥವರಾಗಿರ್ತಾರೆ. ಹಾಗಾಗಿ ವೈರಾಗ್ಯ ಭಾಗ್ಯವ ಕೊಡುಬಾರಯ್ಯ, ನಾನಾ ರೋಗದ ಭೇಷಜ ನೀ ಬಾರಯ್ಯ. ಆ ಸ್ವಾಮಿಯೇ ಧನ್ವಂತರಿ, ಆ ಸ್ವಾಮಿಯೇ ನಮ್ಮ ಎಲ್ಲ ರೋಗಗಳನ್ನು ಕೂಡ ದೂರ ಮಾಡತಕ್ಕಂಥವನು ಕಲ್ಯಾಣ ವೆಂಕಟೇಶ್ವರ. ಅಷ್ಟೇ ಅಲ್ಲ, ನಮ್ಮ ಆಯುಷ್ಯವು ಕೂಡ ಜಾರಿ ಹೋಗ್ತಾ ಇದೆ. ಜಾರುತದಾಯು ಬೇಗ ಬಾರಯ್ಯ, ಉದಾರ ಪ್ರಸನ್ನ ವೆಂಕಟ ನೀ ಬಾರಯ್ಯ. ಉದಾರ ಗುಣವುಳ್ಳಂತಹ ಹೇ ಪ್ರಸನ್ನ ವೆಂಕಟ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ, ನೀ ಬಂದು ನಮ್ಮನ್ನು ಉದ್ಧರಿಸು ಎಂಬುದಾಗಿ ಆ ಸ್ವಾಮಿಯಲ್ಲಿ ಪ್ರಾರ್ಥಿಸುವಂತಹದ್ದು. ಎಲ್ಲ ವಿಧವಾಗಿರತಕ್ಕಂತಹ ಪ್ರಾರ್ಥನೆಯನ್ನು ಸ್ವೀಕರಿಸಿದಂತಹ ಆ ಸ್ವಾಮಿ ನಮ್ಮ ಹೃದಯ ಮಂದಿರದಲ್ಲಿ ಬಂದು ನೆಲೆಸಿದ್ದು ಅಂತಾದರೆ ಲೋಕದಲ್ಲಿ ಯಾವುದು ತಾನೇ ಅಸಾಧ್ಯ, ಎಲ್ಲವೂ ಕೂಡ ಸುಸಾಧ್ಯವೇ. ಹಾಗಾಗಿ ನೆರೆ ನಂಬಿದೆ ಮಧೃದಯ ಮಂಟಪದೊಳ್ಳು ಪರಿಶೋಭಿಸುತ್ತಿರು ಪಾಂಡುರಂಗ. ನನ್ನ ಹೃದಯ ಮಂದಿರದಲ್ಲಿ ಸರ್ವದಾ ಪರಿಶೋಭಿಸುತ್ತಾ ಇರು ಹೇ ಪಾಂಡುರಂಗ ಎಂಬುದಾಗಿ ಆ ಕಲ್ಯಾಣ ವೆಂಕಟೇಶ್ವರನನ್ನು ಪ್ರಾರ್ಥಿಸುವಂತಹದ್ದು. ಬಾ ವೆಂಕಟ ಶೈಲಾಧಿಪ ಮನ್ಮನಕ್ಕೆ ತಡ ಮಾಡುವುದು ಯಾಕೆ, ನನ್ನ ಮನಸ್ಸಿನಲ್ಲಿ ಬಂದು ಇರು, ಯಾಕೆ ತಡ ಮಾಡ್ತಾ ಇದ್ದೀಯಾ? ಶ್ರೀವಲ್ಲಭ ನಾ ನಿನಂಘ್ರಿ ಕಮಲಕ್ಕೆ ನಮಿಸುವೆ ಪ್ರತಿಕ್ಷಣಕ್ಕೆ. ಈ ಪ್ರತಿ ಕ್ಷಣದಲ್ಲಿಯೂ ಕೂಡ ನಿನ್ನ ಪಾದಪದ್ಮಗಳನ್ನು ನಮಿಸ್ತಾ ಇರ್ತೇನೆ. ನೀ ಒಲಿದೆನ್ನ ದಯಾವಲೋಕನದಿ ಪಾವನ ಮಾಡಲು ದೇವವರೇಣ್ಯ. ನೀನು ನಿನ್ನ ಕೃಪಾಪೂರ್ಣವಾದಂತಹ ದೃಷ್ಟಿಯನ್ನು ನಮ್ಮೆಲ್ಲರ ಮೇಲೆ ಇರಿಸಿದ್ದು ಅಂತಾದರೆ ಏನು ತಾನೇ ಲೋಕದಲ್ಲಿ ಅಸಾಧ್ಯ, ಎಲ್ಲವೂ ಕೂಡ ಸುಲಭ ಸಾಧ್ಯ. ಇದು ಆ ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ಅಶ್ವವಾಹನವನ್ನು ಅಧಿರೋಹಿಸಿ ನಮ್ಮ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಕಲ್ಯಾಣ ವೆಂಕಟೇಶ್ವರನನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಆ ಸ್ವಾಮಿ ಬಹಳ ಸಂತೋಷದಿಂದ ಕುಣಿತಾ ಇದ್ದಾನೆ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ. ಎಲ್ಲರನ್ನ ಪಾಲಿಸುವಂಥವನು ಬಹಳ ಸಂತೋಷ, ಆ ಸಂತೋಷದಿಂದ ಕುಣಿತಾ ಇದ್ದಾನೆ. ವಾಹನವನ್ನು ಕುಣಿಯುವಂತೆ ಮಾಡ್ತಾ ಇದ್ದಾರೆ ಅಲ್ಲಿ ಹಿಡಿದಂಥವರು. ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ತರಳೆಲೆ ಗೋಡ ಕೂಡಿ ಹರಿ ಕುಣಿದ. ಅಂದುಗೆ ಅರಳೆಲೆ ಬಿಂದುಲಿ ಭಾಪುರಿ ಚಂದದಿ ನಲಿಯುತ ಹರಿ ಕುಣಿದ. ಉಟ್ಟ ಪಟ್ಟೆಯ ದಟ್ಟಿ ಇಟ್ಟ ಕಾಂಚಿಯ ಧಾಮ ದಿಟ್ಟ ಮಲ್ಲರ ಗಂಡ ಹರಿಕುಣಿದ. ಪರಮ ಭಾಗವತರ ಕೇರಿಯೊಳಾಡುವ ಪುರಂದರ ವಿಠಲ ಹರಿಕುಣಿದ. ಆ ಸ್ವಾಮಿ ಕುಣಿತಾ ಇದ್ದಾನೆ. ಅಶ್ವವಾಹನವನ್ನು ಅಧಿರೋಹಿಸಿ ಬಹಳ ಅದ್ಭುತವಾದ ರೀತಿಯಲ್ಲಿ ಅಶ್ವದ ಮೇಲೆ ಕುಳಿತಂಥವನಾಗಿ ನಮ್ಮ ಸಮೀಪಕ್ಕೆ ಬರ್ತಾ ಇದ್ದಾನೆ. ಕುದುರೆಯನ್ನು
ಅಧಿರೋಹಿಸಿದಂತಹ ಆ ಸ್ವಾಮಿ ನಮ್ಮ ಮನಸ್ಸನ್ನು, ನಮ್ಮ ಶರೀರ ಅನ್ನತಕ್ಕಂಥದ್ದೇನಿದೆ ಆ ಶರೀರದಲ್ಲಿಯೂ ಕೂಡ ಅಧಿರೋಹಿಸಿದಂಥವನಾಗಿ ನಮ್ಮ ಮನಸ್ಸು ಎಷ್ಟು ಚಂಚಲವಾಗಿ ಆ ಕಡೆ ಈ ಕಡೆ ಹೋಗ್ತದೋ ಅದನ್ನೆಲ್ಲವನ್ನು ಕೂಡ ನಿಯಂತ್ರಿಸಿ ಲಗಾಮನ್ನು ಹಾಕಿದಂಥವನಾಗಿ ಉತ್ತಮ ಮಾರ್ಗದಲ್ಲಿಯೇ ಹೋಗುವಂತೆ ವಿಶೇಷವಾದ ಸಾರಥ್ಯವನ್ನು ಸ್ವಾಮಿ ಮಾಡುವಂತಹದ್ದು. ಆ ರೀತಿಯಾಗಿ ಆ ಭಗವಂತನನ್ನು ನಾವು ಪ್ರಾರ್ಥಿಸೋಣ. ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಲು ಸಿರಿಯ ಎಂಬುದಾಗಿ ಆ ಸ್ವಾಮಿಯ ಸೇವೆಯಲ್ಲಿ ನಿರತರಾದಂತಹ ಸಾಕ್ಷಾತ್ ಆ ಅಶ್ವವನ್ನು ನಾವು ನೋಡ್ತಾ ಇದ್ದೇವೆ. ವಾಹನತ್ವೇನ ಅಶ್ವ ಒಂದು ಕಡೆ ಇದ್ದದ್ದಾದರೆ ಸಾಕ್ಷಾತ್ತು ಈ ಭೂಲೋಕದಲ್ಲಿ ಇರುವಂತಹ ಅಶ್ವ, ಶ್ವೇತಾಶ್ವ ಅತ್ಯಂತ ಸುಂದರವಾಗಿರ್ತಕ್ಕಂತಹದ್ದು, ಉಚ್ಚೈಶ್ರವ ಅನ್ನತಕ್ಕಂಥದ್ದು ಲೋಕದಲ್ಲಿ ನಾವು ಪ್ರಸಿದ್ಧಿಯಾಗಿದ್ದನ್ನು ಕೇಳ್ತೇವೆ. ಹರೇ ಶ್ರೀ ಅಭಿಜಾಯತ ಚಿತ್ತಾಬ್ಜ ಭೃಂಗ ಮಾಯಾ ಗುಣ ವಿಭಂಗ ಮಧುರ ಪ್ರಸಂಗ. ಶ್ರೀ ಅಭಿಜಾಯತ ಚಿತ್ತಾಬ್ಜ ಭೃಂಗ ಮಾಯಾ ಗುಣ ವಿಭಂಗ ಮಧುರ ಪ್ರಸಂಗ. ಮಧುರ ಪ್ರಸಂಗ ಮಧುರ ಪ್ರಸಂಗ. ಅಮಲ ಕೀರ್ತಿ ವಿಶಾಲ ಹರಿಹಯ ಪಾಲ ಕಮನೀಯ ಗುಣಜಾಲ ಕರುಣಾಲವಾಲ. ಅಮಲ ಕೀರ್ತಿ ವಿಶಾಲ ಹರಿಹಯ ಪಾಲ ಕಮನೀಯ ಗುಣಜಾಲ ಕರುಣಾಲವಾಲ. ಶ್ರೀ ಅಬ್ಧಿಜಾಯತ ಚಿತ್ತಾಬ್ಜ ಭೃಂಗ ಮಾಯಾ ಗುಣ ವಿಭಂಗ ಮಧುರ ಪ್ರಸಂಗ. ಜಲರಾಶಿ ಗಂಭೀರ ಜಗದೇಕ ವೀರ ಕಲಿ ಕಲುಷ ಸಂಹಾರ ಕನಕಾದ್ರಿ ಧೀರ. ಜಲರಾಶಿ ಗಂಭೀರ ಜಗದೇಕ ವೀರ ಕಲಿ ಕಲುಷ ಸಂಹಾರ ಕನಕಾದ್ರಿ ಧೀರ. ಶ್ರೀ ಅಭಿಜಾಯತ ಚಿತ್ತಾಬ್ಜ ಭೃಂಗ ಮಾಯಾ ಗುಣ ವಿಭಂಗ ಮಧುರ ಪ್ರಸಂಗ. ಸರಸ ಸಾಧುತ್ರಾಣ ಸತ್ಯ ಕಲ್ಯಾಣ ಪರಮ ಪದಸ್ಥಾನ ಪಕ್ಷೀಂದ್ರಯಾನ. ಸರಸ ಸಾಧುತ್ರಾಣ ಸತ್ಯ ಕಲ್ಯಾಣ ಪರಮ ಪದಸ್ಥಾನ ಪಕ್ಷೀಂದ್ರಯಾನ. ಶ್ರೀ ಅಭಿಜಾಯತ ಚಿತ್ತಾಬ್ಜ ಭೃಂಗ ಮಾಯಾ ಗುಣ ವಿಭಂಗ ಮಧುರ ಪ್ರಸಂಗ. ವೈಕುಂಠಪುರವಾಸ ವರದರ ಹಾಸ ಶ್ರೀಕರ ಸುವಿಲಾಸ ಶ್ರೀ ಶ್ರೀನಿವಾಸ. ವೈಕುಂಠಪುರವಾಸ ವರದರ ಹಾಸ ಶ್ರೀಕರ ಸುವಿಲಾಸ ಶ್ರೀ ಶ್ರೀನಿವಾಸ. ಶ್ರೀ ಅಭಿಜಾಯತ ಚಿತ್ತಾಬ್ಜ ಭೃಂಗ ಮಾಯಾ ಗುಣ ವಿಭಂಗ ಮಧುರ ಪ್ರಸಂಗ.
ಶರಣು ಭಕ್ತಸ್ತೋಮಾ ಶರಣು ರಿಪು ಭೀಮಾ ಶರಣು ಪಾವನ ನಾಮ ಸಂಪೂರ್ಣ ಕಾಮ ಶರಣು ಭಕ್ತಸ್ತೋಮಾ ಶರಣು ರಿಪು ಭೀಮಾ ಶರಣು ಪಾವನ ನಾಮ ಸಂಪೂರ್ಣ ಕಾಮ ಶರಣು ಲೋಕಾತೀತ ಸತ್ಯ ಸಮೇತ ಶರಣು ಲೋಕಾತೀತ ಸತ್ಯ ಸಮೇತ ಶರಣು ಧರ್ಮೋಪೇತ ಸರ್ವನಿರ್ಣೇತ ಶರಣು ಧರ್ಮೋಪೇತ ಸರ್ವನಿರ್ಣೇತ ಪಾಹಿ ದಾಸೋಹಂ ತವ ದಾಸೋಹಂ ವಾಸುದೇವ ವಿಗತಾಘ ಸಂಘ ತವ ದಾಸೋಹಂ ತವ ದಾಸೋಹಂ. ಹೇ ಸ್ವಾಮಿ, ನಾನು ನಿನ್ನ ದಾಸನಾಗಿದ್ದೇನೆ ಎಂಬುದಾಗಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಪಾದಪದ್ಮಗಳನ್ನು, ಅಶ್ವಾದಿರೂಢನಾದಂತಹ ಸ್ವಾಮಿಯ ಪಾದಪದ್ಮಗಳನ್ನು ಭಕ್ತರಾದ ಪ್ರತಿಯೊಬ್ಬರೂ ಕೂಡ ಸೇವಿಸ್ತಾ ಇದ್ದಾರೆ. ದಾಸೋಹಂ ತವ ದಾಸೋಹಂ. ಹೇ ವಾಸುದೇವ ವಿಗತಾಘ ಸಂಘ ತವ ದಾಸೋಹಂ, ನಿನ್ನ ದಾಸನಾಗಿದ್ದೇನೆ. ಯಾವುದೇ ವಿಧವಾದಂತಹ ಅಘಗಳು ನಿನಗಿಲ್ಲ. ನೀನು ದೋಷದೂರನಾಗಿದ್ದೀಯ. ಜೀವಾಂತರ್ಗತ, ಜೀವ ನಿಯಾಮಕ, ಜೀವ ವಿಲಕ್ಷಣ, ಜೀವನದ ಜೀವಾಧಾರಕ್ಕೆ ಜೀವರೂಪ, ರಾಜೀವ ಭವಜನಕ ಜೀವೇಶ್ವರ ತವ ದಾಸೋಹಂ. ನೀನು ಜೀವನ ಪ್ರತಿಯೊಂದು ಜೀವಿಯ ಅಂತರ್ಗತನಾಗಿದ್ದೀಯ. ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಆ ಜೀವದ ನಿಯಾಮಕನಾಗಿದ್ದೀಯ. ಜೀವದಲ್ಲಿ ನಿಯಾಮಕನಾಗಿದ್ದರೂ ಕೂಡ ಆ ಜೀವಿ ಏನನ್ನ ದುಃಖ ಪಡ್ತಾ ಇರ್ತಾನೋ ಆ ದುಃಖ ನಿನಗೇನು ಬರೋದಿಲ್ಲ. ನೀನು ಜೀವ ವಿಲಕ್ಷಣನಾಗಿದ್ದೀಯ. ಜೀವನವನ್ನು ಕೊಡತಕ್ಕಂಥವನಾಗಿದ್ದೀಯ. ಜೀವಕ್ಕೆ ಆಧಾರಭೂತನಾಗಿದ್ದೀಯ. ಜೀವರೂಪನಾಗಿದ್ದೀಯ. ರಾಜೀವ ಅಂದರೆ ವಿಶೇಷವಾಗಿರ್ತಕ್ಕಂತಹ ಕಮಲದಂತೆ ಇರತಕ್ಕಂಥವನು. ಭವಜನಕ ಜೀವೇಶ್ವರನು ನೀನು, ಜೀವಕ್ಕೆ ಈಶ್ವರನಾದಂಥವನು. ನಿನ್ನ ದಾಸ ನಾನು ಎಂಬುದಾಗಿ ತಿಳಿಸ್ತಕ್ಕಂತಹದ್ದು. ಕಾಲಾಂತರ್ಗತ ಕಾಲ ನಿಯಾಮಕ ಕಾಲಾತೀತ ತ್ರಿಕಾಲಜ್ಞ ಕಾಲ ಪ್ರವರ್ತಕ ಕಾಲ ನಿವರ್ತಕ ಕಾಲೋತ್ಪಾದಕ ಕಾಲಮೂರ್ತಿ ತವ ದಾಸೋಹಂ ತವ ದಾಸೋಹಂ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಏನಿದ್ದಾನೆ, ಅಶ್ವಾದಿರೂಢನಾಗಿ ನಮ್ಮೆಲ್ಲರನ್ನ ಅನುಗ್ರಹಿಸ್ತಾ ಇದ್ದಾನೆ. ಆ ಸ್ವಾಮಿಯ ಸೇವೆಯಲ್ಲಿ ನಿರತರಾದಂತಹ ಭಕ್ತ ಮಹಾಶಯರನ್ನು ನೋಡ್ತಾ ಇದ್ದೇವೆ. ಶಿವ ಪಾರ್ವತಿ ಅವರ ಒಂದು ಸಂಸಾರ ಎಲ್ಲರನ್ನೂ ಕೂಡ ನಾವು ವೇಷದ ಮುಖಾಂತರ ಈ ವಿಶಿಷ್ಟವಾದಂತಹ ಉತ್ಸವದಲ್ಲಿ ನೋಡುವ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಕೋಲಾಟವನ್ನಾಡುತ್ತಾ ಮಹಿಳೆಯರು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಿಶೇಷವಾದಂತಹ ಕೃಪೆ ನಮ್ಮ ಮೇಲಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರತಕ್ಕಂತಹದ್ದು ಕೋಲಾಟದ ಮುಖಾಂತರ. ಆ ಕೋಲಾಟದ ಬಡಿಯುವಿಕೆಯಿಂದ ಏನು ಶಬ್ದ ಬರ್ತದೋ ಆ ಶಬ್ದದಿಂದಲೂ ಕೂಡ ಆ ಸ್ವಾಮಿಯ ಅನಂತ ಕಲ್ಯಾಣ ಗುಣ ಪರಿಪೂರ್ಣತ್ವ ಪ್ರತಿಬಿಂಬಿತವಾಗ್ತಿದೆ, ಪ್ರತಿಧ್ವನಿತವಾಗ್ತಿದೆ ಎಲ್ಲ ಕಡೆಯಲ್ಲಿಯೂ ಕೂಡ. ಅಂತಹ ಶಬ್ದಗಳಿಂದಲೂ ಕೂಡ ಪರಮ ಮುಖ್ಯ ವೃತ್ತಿಯ ಪ್ರತಿಪಾದ್ಯನಾದಂಥವನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ. ಅಂತಹ ಆ ಸ್ವಾಮಿ ಕಾಲದ ಅಂತರ್ಗತನಾಗಿದ್ದಾನೆ. ಕಾಲವನ್ನು ನಿಯಮಿಸ್ತಕ್ಕಂಥವನು, ನಿಯಾಮಕನು ಅವನೇ. ಕಾಲಕ್ಕೆ ಅತೀತನಾಗಿ ತ್ರಿಕಾಲವನ್ನು ಕೂಡ ತಿಳಿದಂಥವನು, ಭೂತ ಭವಿಷ್ಯದ್ ವರ್ತಮಾನ ಕಾಲಜ್ಞ. ಕಾಲ ಪ್ರವರ್ತಕನು ಅವನೇ, ಕಾಲವನ್ನು ದೂರ ಮಾಡತಕ್ಕಂಥವನು ನಿವರ್ತಕನು ಅವನೇ, ಕಾಲವನ್ನು ಉತ್ಪಾದನೆ ಮಾಡತಕ್ಕಂತಹವನು ಅವನೇ, ಕಾಲ ಮೂರ್ತಿಯೇ ಆ ಸ್ವಾಮಿ. ಅಂತಹ ಆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನು ನಾವು ಪ್ರಾರ್ಥಿಸುತ್ತಾ ದಾಸೋಹಂ ತವ ದಾಸೋಹಂ, ನಿನ್ನ ದಾಸನಾಗಿದ್ದೇವೆ ಸ್ವಾಮಿ ಎಂಬುದಾಗಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ಕರ್ಮ ಕರ್ಮಕೃತ ಕರ್ಮಕೃತಾಗಮ ಕರ್ಮ ಫಲಪ್ರದ ಕರ್ಮಜಿತ ಕರ್ಮಬಂಧಮಃ ಕರ್ಮ ವಿಮೋಚಕ ಕರ್ಮ ನಿಗ್ರಹ ವಿಕರ್ಮನಾಶ ತವ ದಾಸೋಹಂ ತವ ದಾಸೋಹಂ. ಧರ್ಮರೂಪಮಃ ಧರ್ಮ ವಿವರ್ಧನ ಧರ್ಮ ವಿದುತ್ತಮ ಧರ್ಮ ನಿಧೇ ಧರ್ಮ ಸೂಕ್ಷ್ಮಮಃ ಧರ್ಮ ಸಂರಕ್ಷಕ ಧರ್ಮ ಸಾಕ್ಷಿಯಮ ಧರ್ಮ ಪುತ್ರ ತವ ದಾಸೋಹಂ ತವ ದಾಸೋಹಂ. ಎಲ್ಲವೂ ಕೂಡ ಆ ಸ್ವಾಮಿಯ ಮಹಿಮೆ. ಧರ್ಮಸ್ವರೂಪವೂ ಅವನೇ, ಕರ್ಮಸ್ವರೂಪವೂ ಅವನೇ. ಮಂತ್ರ ಯಂತ್ರ ಮಹಾಮಂತ್ರ ಬೀಜ ಮಹಾಮಂತ್ರ ರಾಜ ಗುರು ಮಂತ್ರಜಿತ. ಮಂತ್ರ ಮಂತ್ರ ಯಂತ್ರ, ಇನ್ನು ಯಂತ್ರ ಬೀಜ.
ಈ ಮಂತ್ರರೂಪ ರಾಜಗುರು ಮಂತ್ರವನ್ನು ಜಯಿಸಿದಂಥವನು, ಮಂತ್ರಮೇಯ ಆ ಮಂತ್ರಗಳಿಂದಲೇ ತಿಳಿಯಲಿಕ್ಕೆ ಯೋಗ್ಯನಾದಂಥವನು, ಮಹಾಮಂತ್ರನು ಇವನೇ. ಆ ಎಲ್ಲ ಮಂತ್ರಗಳನ್ನು ನೇಮಿಸ್ತಕ್ಕಂಥವನು, ಅವನ ವಿಶೇಷವಾಗಿ ಲೋಕದಲ್ಲಿ ಫಲ ಬರುವಂತೆ ಮಾಡ್ತಕ್ಕಂಥವನು ಮಂತ್ರದೇವನು ಇವನೇ. ಜಗನ್ನಾಥ ವಿಠ್ಠಲ ಮಂತ್ರದೇವನಾಗಿ ವಿರಾಜಿಸ್ತಾ ಇದ್ದಾನೆ. ಅಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ದಾಸೋಹಂ ತವ ದಾಸೋಹಂ, ನಿನ್ನ ದಾಸರಾಗಿದ್ದೇವೆ ಹೇ ಸ್ವಾಮಿ, ಕರುಣಿಸೋ ವಿಠಲ, ನಮ್ಮ ಸಾಕೋ ಪಂಢರಿ ವಿಠಲ ಎಂಬುದಾಗಿ ಆ ಸ್ವಾಮಿಯನ್ನು ಪ್ರಾರ್ಥಿಸುವಂತಹದ್ದು. ಸ್ವಾಮಿಯಲ್ಲಿ ಎಲ್ಲ ತಪ್ಪುಗಳನ್ನು ಕೂಡ ಒಪ್ಪುವಂತಹ ಒಂದು ವಿಶೇಷವಾದ ಕಾರ್ಯವನ್ನು ನಾವು ಮಾಡ್ತಕ್ಕಂಥವರಾಗ್ತಾ ಇದ್ದೇವೆ. ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು, ತಿಮ್ಮಪ್ಪನಲ್ಲವೇ ನೀನು, ಒಪ್ಪಿದ ಬಳಿಕ ಅವಗುಣವೆಣಿಸದೆ ತಿಮ್ಮಪ್ಪ ಸಲಹೋ ನೀನು. ತಿಮ್ಮಪ್ಪ, ನಮ್ಮ ತಪ್ಪುಗಳನ್ನೆಲ್ಲವನ್ನು ಕೂಡ ಪರಿಹರಿಸಿ ನಮ್ಮನ್ನು ರಕ್ಷಣೆ ಮಾಡುವಂತಹ ಭಾರ ನಿನ್ನದೇ. ಏನೇನು ತಪ್ಪುಗಳನ್ನು ಮಾಡ್ತೇವೆ ಅನ್ನುವುದನ್ನು ದಾಸರು ಬಹಳ ಅದ್ಭುತವಾದ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಬೆಳಗಿನ ಝಾವದಿ ಹರಿ ನಿನ್ನ ಸ್ಮರಣೆಯ ಹಲುಬಿಕೊಳ್ಳದ ತಪ್ಪು, ಮಲಮೂತ್ರ ವಿಸರ್ಜನೆ ಮೃತ್ತಿಕೆಯಲ್ಲಿನ ಮಲಿನವ ತೊಳೆಯದ ತಪ್ಪು, ತುಳಸಿ ಗೋವೃಂದಾವನ ಸೇವೆಗೆ ನಾ ಆಲಸ್ಯವ ಮಾಡಿದ ತಪ್ಪು, ನಳಿನ ಸಖೋದಯ ಗರ್ಘ್ಯವ ನೀಡದ ಕಲಿವ್ಯಾಸಂಗದ ತಪ್ಪು. ಬೆಳಿಗ್ಗೆ ಎದ್ದ ತಕ್ಷಣವೇ ಕೈಯನ್ನು ನಾವು ಜೋಡಿಸುತ್ತಾ ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೇತು ಗೋವಿಂದಂ, ಪ್ರಭಾತೆ ಕರದರ್ಶನಂ ಎಂಬುದಾಗಿ ಏನು ಭಗವಂತನನ್ನು ಸ್ಮರಿಸ್ತೇವೋ ಹಾಗೆ ಸ್ಮರಿಸದೆ ನಾವು ಸುಮ್ಮನೆ ಹಾಳು ಹರಟೆಯನ್ನು ಮಾಡುವಂತಹ ಕಾರ್ಯದಲ್ಲಿ ನಿರತರಾಗಿದ್ದೇವೆ. ಅದೊಂದು ತಪ್ಪು ಮಾಡಿದ್ದೇವೆ. ಇನ್ನು ಮಲಮೂತ್ರ ವಿಸರ್ಜನೆ ಮಾಡುವಾಗ ಮೃತ್ತಿಕಾ ಶೌಚ ಅನ್ನತಕ್ಕಂಥದ್ದು, ಆ ಮೃತ್ತಿಕೆಯನ್ನು ತುಳಸಿ ಮೃತ್ತಿಕೆಯಿಂದ ಕೈಯನ್ನು ತುಳಿಯತಕ್ಕಂಥದ್ದು ಮಾಡಬೇಕು. ಅದನ್ನು ಮಾಡಲಿಲ್ಲ, ಅದು ಒಂದು ತಪ್ಪು. ಇನ್ನು ತುಳಸಿಗೆ ಗೋ ವೃಂದಾವನಕ್ಕೆ ಸೇವೆಯನ್ನು ಮಾಡಬೇಕು, ತುಳಸಿ ಪೂಜೆಯನ್ನು ಮಾಡಬೇಕು, ಗೋಪೂಜೆಯನ್ನು ಮಾಡಬೇಕು. ಆ ಮಾಡದ ಹಾಗೆ ಅದಕ್ಕೆ ಆಲಸ್ಯವನ್ನು ಮಾಡಿದ್ದೇನೆ, ಅದೊಂದು ತಪ್ಪು. ಇನ್ನು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಸರಿಯಾದ ಸಮಯಕ್ಕೆ, ಆ ಅರ್ಘ್ಯವನ್ನು ಕೂಡ ಕೊಡದಲೇನೆ ಏನೇನೋ ಕಲಿಯುಗದ ವಿಶೇಷವಾದ ಪ್ರಭಾವದಿಂದ ಅನ್ಯ ಕಾರ್ಯದಲ್ಲಿ ನಿಮಗ್ನನಾಗಿ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಇದ್ದೇನೆ. ಆ ಎಲ್ಲ ತಪ್ಪುಗಳನ್ನು ಪರಿಹರಿಸಿ ನನ್ನನ್ನು ಉದ್ಧರಿಸು ಹೇ ಸ್ವಾಮಿ ಎಂಬುದಾಗಿ ಆ ಕಲ್ಯಾಣ ವೆಂಕಟೇಶ್ವರನಲ್ಲಿ ಭಕ್ತರಾದ ಪ್ರತಿಯೊಬ್ಬರೂ ಕೂಡ ವಿಧ ವಿಧವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯ. ಆ ಪ್ರಾರ್ಥನೆ, ಸ್ವಾಮಿ ಸರ್ವವನ್ನು ತಿಳಿದಂಥವನು, ಸಕಲವನ್ನು ತಿಳಿಯುವಂತಹ ವಿಶೇಷವಾದಂತಹ ಜ್ಞಾನ ಆ ಭಗವಂತನದ್ದು. ಏನನ್ನು ಆಲೋಚನೆ ಮಾಡಬೇಕಾಗಿಲ್ಲ. ಹಾಗಾಗಿ ನಾವು ನಮ್ಮ ಕಾರ್ಯದಲ್ಲಿ ನಿರತರಾಗಿ ಕೋಲಾಟವನ್ನು ಆಡ್ತಾ ಇದ್ದರೂ ಕೂಡ ನಾವು ಮಾಡಿದಂತಹ ತಪ್ಪುಗಳು ಏನೇನೋದು ಎಲ್ಲವೂ ಕೂಡ ಆ ಭಗವಂತನಿಗೆ ಕೊಟ್ಟು ಆ ಎಲ್ಲ ತಪ್ಪುಗಳನ್ನು ಪರಿಹರಿಸಿ ನಮ್ಮನ್ನು ಉದ್ಧರಿಸುವ ಭಾರವನ್ನು ಆ ಸ್ವಾಮಿ ಹೊತ್ತುಕೊಂಡಿದ್ದಾನೆ. ಅದಕ್ಕಾಗಿಯೇ ಈಗ ಅಶ್ವಾಧಿರೂಢನಾಗಿ ವೈಭವ ಪೂಜೆಯನ್ನು ನಮ್ಮಿಂದ ಪಡೆದುಕೊಳ್ತಾ ಇದ್ದಾನೆ ನಮ್ಮ ಸಮೀಪಕ್ಕೆ ಬಂದು. ಹರೇ ಶ್ರೀನಿವಾಸ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ ತಿರುಪತಿ ಸಮೀಪದಲ್ಲೇ ಇರತಕ್ಕಂತಹ ಶ್ರೀನಿವಾಸ ಮಂಗಾಪುರ ಕ್ಷೇತ್ರ ಅಶ್ವವಾಹನವನ್ನು ಅಧಿರೋಹಿಸಿ ಸ್ವಾಮಿ ಭಕ್ತ ಕೋಟಿಯನ್ನು ಉದ್ಧರಿಸುತ್ತಾ ಭಕ್ತರ ಮಧ್ಯಕ್ಕೆ ಬಂದು ಭಕ್ತರು ನೀಡುವಂತಹ ಕರ್ಪೂರ ಫಲ ನೀರಾಜನಾದಿಗಳನ್ನು ಸ್ವೀಕಾರ ಮಾಡುತ್ತಾ ತನ್ನ ಕರುಣಾಪೂರ್ಣವಾದ ಕೃಪಾಪೂರ್ಣವಾದಂತಹ ದೃಷ್ಟಿಯನ್ನು ನಮ್ಮೆಲ್ಲರ ಮೇಲೆ ಬೀರುತ್ತಾ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಆನಂದ ಅನ್ನತಕ್ಕಂತಹದ್ದು, ಸ್ವಯಂ ಅನುಭವಿಸಲಿಕ್ಕೆ ಯೋಗ್ಯವಾಗಿರತಕ್ಕಂತಹದ್ದು, ಅವರ ಮನಸ್ಸಿಗೆ ಆನಂದವಾಗುವಂತೆ ತಾನು ಅನುಗ್ರಹಿಸ್ತಾ ಇದ್ದಾನೆ. ಅಂತಹ ಸ್ವಾಮಿಯ
ಅಶ್ವವಾಹನ ಸೇವೆಯಲ್ಲಿ ನಾವು ನಿರತರಾಗಿ ಕೃತಕೃತ್ಯರಾಗೋಣ. వారికి ధర్మము సులభము వలెనుండు, చూచే వారికి ధర్మము సులభము వలెనుండు. కాచినమ్మి చేకొంటే ఘనునిగా చేసును, చూచే వారికి ధర్మము సులభము వలెనుండు. కాచినమ్మి చేకొంటే ఘనునిగా చేసును, చూచే వారికి ధర్మము సులభము వలెనుండు. హరయ శ్రీపాదతీర్థము అల్పము వలెనుండు, వరుస పాపములను వక్కలించును. హరయ శ్రీపాదతీర్థము అల్పము వలెనుండు, వరుస పాపములను వక్కలించును. వరసి నీ నామము ఒక్క మాట వలెనుండును, వరసి నీ నామము ఒక్క మాట వలెనుండును. నరకములు తరించిన అంటున రక్షించును, నరకములు తరించిన అంటున రక్షించును. చూచే వారికి ధర్మము సులభము వలెనుండు, కాచినమ్మి చేకొంటే ఘనునిగా చేసును, చూచే వారికి ధర్మము సులభము వలెనుండు. మహిని పూజ తులసీదళ మాత్రము వలెనుండును, ఇహ పరములు తానే ఈయనోను. మహిని పూజ తులసీదళ మాత్రము వలెనుండును, ఇహ పరములు తానే ఈయనోను. అహరహము నీ చెంత ఆందోళము వలెనుండును, అహరహము నీ చెంత ఆందోళము వలెనుండును. విహితమై నీ కృపకు వెసపాత్రు చేసును, విహితమై నీ కృపకు వెసపాత్రు చేసును. చూచే వారికి ధర్మము సులభము వలెనుండు, కాచినమ్మి చేకొంటే ఘనునిగా చేసును, చూచే వారికి ధర్మము సులభము వలెనుండు.
చేరి నీకు మొక్కే మొక్కులు చేష్టలు వలెనుండు దారుణిలో భవవార్థి దాటించును. చేరి నీకు మొక్కే మొక్కులు చేష్టలు వలెనుండు దారుణిలో భవవార్థి దాటించును. ఊరకే నీకిచ్చే కానుక ఒక కాసు వలెనుండును. ఊరకే నీకిచ్చే కానుక ఒక కాసు వలెనుండును. ఈ రీతి శ్రీ వెంకటేశ ఏ వరమైనా నొసగును. ఈ రీతి శ్రీ వెంకటేశ ఏ వరమైనా నొసగును. ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಶ್ರೀಹರಿ ತಾ ಬಂದ. ಇದು ಅಶ್ವಾದಿರೂಢನಾಗಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ನಮ್ಮ ಸಮೀಪಕ್ಕೆ ಬರ್ತಾ ಇದ್ದಾನೆ. ಬಂದಂತಹ ಆ ಸ್ವಾಮಿಗೆ ನಾವು ಫಲ ನೀರಾಜನವನ್ನು ಕೂಡ ಸಮರ್ಪಣೆ ಮಾಡಿಸ್ತಾ ಇದ್ದೇವೆ. ಅರ್ಚಕರ ಮುಖಾಂತರ ನಾವು ನೀಡುವಂತಹ ಆ ಫಲ ನೀರಾಜನವನ್ನು ಅರ್ಚಕರು ಸ್ವೀಕರಿಸಿ ಆ ಭಗವಂತನಿಗೆ ಸಮರ್ಪಿಸಿ ಪುನಃ ನಮಗೆ ಕೊಡುವಂತಹದ್ದು. ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಶ್ರೀಹರಿ ತಾ ಬಂದ. ಬಂದ ದುರಿತಗಳ ಪರಿಹರಿಸಲು ನಾವು ಮಾಡಿದಂತಹ ದುರಿತಗಳೇನಿದ್ದಾವೆ, ತಪ್ಪುಗಳೇನಿದ್ದಾವೆ, ಪಾಪಗಳೇನಿದ್ದಾವೆ ಅವುಗಳೆಲ್ಲವನ್ನು ಕೂಡ ಪರಿಹರಿಸಲಿಕ್ಕಾಗಿ ಸ್ವಾಮಿ ನಮ್ಮ ಸಮೀಪಕ್ಕೆ ಬರ್ತಾ ಇದ್ದಾನೆ. ನಮ್ಮ ಇಂದಿರೇಶ ಸ್ವಾಮಿ ಶ್ರೀ ವೆಂಕಟೇಶನು ಬಂದನು ಭರದಿಂದ ಗರುಡ ವಾಹನನಾಗಿ ಅಶ್ವವಾಹನವನ್ನು ಅಧಿರೋಹಿಸಿ ಭರದಿಂದ ನಮ್ಮ ಸಮೀಪಕ್ಕೆ ಬರ್ತಾ ಇದ್ದಾನೆ. ಬಂದ ಭಕ್ತ ವೃಂದವ ನೋಡುತ್ತಾ ಬಂದ ಭಕ್ತರ ಸಮೂಹವನ್ನೇ ನೋಡ್ತಾ ಇದ್ದಾನೆ. ನೋಡುತ್ತಾ ನಮ್ಮ ಸಮೀಪಕ್ಕೆ ಬರ್ತಾ ಇದ್ದಾನೆ ಅನ್ನುವಂತಹ ಅದ್ಭುತವಾದಂತಹ ಹಾಡನ್ನು ದಾಸರು ಲೋಕಕ್ಕೆ ನೀಡಿದ್ದಾರೆ. ಈ ಸಂದರ್ಭಕ್ಕೆ ಅನುಗುಣವಾಗಿ ಇರತಕ್ಕಂತಹ ಹಾಡು ಇದಾಗಿದೆ. ದುರುಳನಾದ ದುಶ್ಯಾಸನ ಸಭೆಯೋಳು ತರುಣಿ ದ್ರೌಪದಿಯ ಸಿರೆಯ ಸೆಳೆಯಲು ಪರಮ ಕರುಣದಿಂದ ತರುಣಿಗ ಕ್ಷಯವಿತ್ತ ದ್ವಾರಕಾಧಿಪತಿ ಶ್ರೀಪತಿ ವಲಿಯುತ ಬಂದ. ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಶ್ರೀಹರಿತಾ ಬಂದ. ಆ ಸ್ವಾಮಿ ತಾನು ಬಂದು ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ನೀಡ್ತಾ ಇದ್ದಾನೆ. ನಮ್ಮ ಪಾಪಗಳನ್ನು ದೂರ ಮಾಡ್ತಾ ಇದ್ದಾನೆ. ಪಾಂಡವರನ್ನು ರಕ್ಷಣೆ ಮಾಡಿರ್ತಕ್ಕಂಥವನು. ಅರಗಿನ ಮನೆಯಲ್ಲಿ ಪಾಂಡು ಕುಮಾರರು ಇರುತ್ತಿರೆ ಅವರಿಗೆ ಬಂದ ವಿಪತ್ತನ್ನು ಪರಿಹಾರವ ಮಾಡಿ ದೃಪದನ ಪುರದೊಳು ಪರಮ ಹರುಷದಿಂದ ಮದುವೆಯ ಮಾಡಿದವ ಬಂದ ಗೋವಿಂದ. ಈ ರೀತಿಯಾಗಿ ಸ್ವಾಮಿಯ ಮಹಿಮೆಯನ್ನು ವರ್ಣಿಸ್ತಾ ಇದ್ದಾರೆ. ಗುಣನಿಧಿ ಪ್ರಾಣೇಶ ವಿಠಲನು ಬಂದ. ಘನತರ ವಾದ್ಯ ವಿಶೇಷಗಳಿಂದ ಸುತ್ತಲೂ ಕೂಡ ವಾದ್ಯ ವಿಶೇಷಗಳು ವಿಶೇಷವಾದ ರೀತಿಯಲ್ಲಿ ಝಣ ಝಣ ಕೆನ್ನುತ್ತ ಗೆಜ್ಜೆ ನಾದಗಳಿಂದ ಅನೇಕರು ಗೆಜ್ಜೆಯನ್ನು ಧರಿಸಿದಂಥವರಾಗಿ ಝಣ ಝಣ ಶಬ್ದವನ್ನು ಮಾಡ್ತಾ ಇದ್ದಾರೆ. ತದ್ಧಿಮಿ ಧಿಮಿಕೆಂದು ಕುಣಿಯುತ್ತ ಶ್ರೀಹರಿ ಅದನ್ನು ಕೇಳ್ತಾ ತಾನು ಕುಣಿತಾ ಇದ್ದಾನೆ ಧಿಮಿ ಧಿಮಿ ಧಿಮಿಕೆಂದು. ಆ ರೀತಿಯಲ್ಲಿ ಇದು ಸ್ವಾಮಿ ಅಶ್ವಾದಿರೂಢನಾಗಿ ಕಲ್ಯಾಣ ವೆಂಕಟೇಶ್ವರ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರುವಂತಹದ್ದು. ಫಲ ನೀರಾಜನವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಅರ್ಚಕ ವರೇಣ್ಯರು. ಮೇಲಿಂದ ಮೇಲೆ ಭಕ್ತರು ಬಹಳ ಭಕ್ತಿಯಿಂದ ಆ ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಫಲಾದಿಗಳನ್ನು, ನೀರಾಜನವನ್ನು. ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ತೇಜ ಅಂದರೆ ಕುದುರೆ, ಕುದುರೆಯನ್ನು ಏರಿ ಇದೋ ನಮ್ಮ ಸಮೀಪಕ್ಕೆ ಬರ್ತಾ ಇದ್ದಾನೆ. ಸುತ್ತಮುತ್ತಲು ಸಾವಿರಾರು ಸಾಲು ದೀವಿಗೆ ಹತ್ತು ದಿಕ್ಕಲಿ ಬೆಳಗುತ್ತಿದ್ದ ಹಗಲು ಬತ್ತಿಯು ವಿಸ್ತಾರದಿ ಭೂಸುರರು ಸುತ್ತುಗಟ್ಟಿ ನಿಂತಿರಲು ಮತ್ತ ನಮ್ಮಳೊಂತೆ ತೇಜ ಮೆಲ್ಲನೆ ನಡೆಸುತ್ತ ಜಾಣ ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ರಥ ಬೀದಿಯಲ್ಲಿ ಬರ್ತಾ ಇದ್ದಾನೆ, ಕುದುರೆಯನ್ನು ಅಧಿರೋಹಿಸಿ ಬರ್ತಾ ಇದ್ದಾನೆ, ನಮ್ಮ ಸಮೀಪಕ್ಕೆ ಬರ್ತಾ ಇದ್ದಾನೆ. ಸುತ್ತಮುತ್ತಲೂ ಕೂಡ ವಿದ್ಯುತ್ ದೀಪಗಳಿದ್ದಾವೆ. ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಹಗಲು ಬತ್ತಿ ಅನ್ನತಕ್ಕಂತಹದ್ದು ಬೆಳಗ್ತಾ ಇದೆ. ವಿಸ್ತಾರದಿಂದ ಬ್ರಾಹ್ಮಣರು ಸಜ್ಜನರು ಸುತ್ತುಗಟ್ಟಿ ನಿಂತಿದ್ದಾರೆ.
ಆ ಸ್ವಾಮಿಯ ನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರ ಮಧ್ಯದಲ್ಲಿ ಕುದುರೆಯನ್ನು ಏರಿ ಮೆಲ್ಲನೆ ಮೆಲ್ಲನೆ ನಡೀತಾ ಬರ್ತಾ ಇದ್ದಾನೆ ಸ್ವಾಮಿ ಅಂತ ವರ್ಣಿಸ್ತಾ ಇದ್ದಾರೆ. ತಾಳ ಶಂಖ ಭೇರಿ ತಂಬೂರಿ ಮೊದಲಾದ ಮೇಲು ಪಂಚಾಂಗಗಳೆಲ್ಲ ಹೊಗಳಲು ಗಾಳಿ ಗೋಪುರದ ಮುಂದೆ ದಾಳಿಯಾಡುತ್ತ ಸುತ್ತ ಧೂಳಿಯ ನೆಬ್ಬಿಸಿ ವೈಯಾಳಿಸಿ ನಿಕ್ಕುತ ಜಾಣ. ಧೂಳಿಯನ್ನೆಬ್ಬಿಸುತ್ತಾ ಗಾಳಿಗೋಪುರದ ದಾರಿ ಹತ್ತಿರ ಸ್ವಾಮಿ ಬರ್ತಾ ಇದ್ದಾನೆ. ವಿಶೇಷವಾಗಿ ಆ ಸ್ವಾಮಿ ಅಶ್ವವನ್ನು ಅಧಿರೋಹಿಸಿ ಸುತ್ತಮುತ್ತಲೂ ಎಲ್ಲರೂ ಭಕ್ತರು ತಾಳ ಶಂಖ ಭೇರಿ ತಂಬೂರಿ ಮೊದಲಾದಂತಹ ಮೇಲು ಪಂಚಾಂಗಗಳೆಲ್ಲನೂ ಕೂಡ ಬಾರಿಸ್ತಾ ಇದ್ದಾರೆ. ಆ ಸ್ವಾಮಿಗೆ ಆನಂದವನ್ನು ಉಂಟು ಮಾಡ್ತಾ ಇದ್ದಾರೆ. ವೇದ ಪಂಡಿತರು ವೇದಶಾಸ್ತ್ರ ಪುರಾಣಗಳು ವಂದಿಸಿ ಪೊಗಳಲು ಮೋದದಿಂದ ಗಾಯಕರು ಮೌರಿ ಪಾಡಲು ಹಾದಿ ಬೀದಿಯಲ್ಲಿ ನಿಂತು ಭೂಸುರ ಜನರಿಗೆಲ್ಲ ಆದರದಿಂದ ಅಷ್ಟಾಮೃತಾನ್ನವ ನಿಕ್ಕುತ ಜಾಣ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಕುದುರೆಯನ್ನು ಅಧಿರೋಹಿಸಿ ನಮ್ಮ ಸಮೀಪಕ್ಕೆ ಬರ್ತಾ ಇದ್ದಾನೆ. ವೇದ ಶಾಸ್ತ್ರ ಪುರಾಣಗಳು ಎಲ್ಲವೂ ಕೂಡ ಆ ಭಗವಂತನನ್ನು ವಂದಿಸ್ತಾ ಇದ್ದಾವೆ, ಹೊಗಳ್ತಾ ಇದ್ದಾವೆ. ಬಹಳ ಮೋದದಿಂದ ಗಾಯಕರು ಕೂಡ ಆ ವೇದ ಪಂಡಿತರು ವೇದವನ್ನು ಪಾರಾಯಣ ಮಾಡ್ತಾ ಇದ್ದಾರೆ. ಶಾಸ್ತ್ರಕಾರರು ಶಾಸ್ತ್ರ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಪುರಾಣಕಾರರು ಪೌರಾಣಿಕರು ಪುರಾಣ ಶ್ಲೋಕಗಳನ್ನು ಹೇಳ್ತಾ ಇದ್ದಾರೆ. ಭಕ್ತರು ಗೋವಿಂದ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಗಾಯಕರು ಗಾನವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆ ಸ್ವಾಮಿಯನ್ನು ಕಲ್ಯಾಣ ವೆಂಕಟೇಶ್ವರನನ್ನು ವಿಶೇಷವಾದ ರೀತಿಯಲ್ಲಿ ಸೇವಿಸ್ತಾ ಇದ್ದಾರೆ. ಅವರೆಲ್ಲರ ಆ ಸೇವೆಯನ್ನು ಪಡೆದುಕೊಳ್ತಾ ಸ್ವಾಮಿ ಅತ್ಯಂತ ವೈಭವದಿಂದ ಕುಣಿದಾಡುತ್ತಾ ನಮ್ಮ ಸಮೀಪಕ್ಕೆ ಬರ್ತಾ ಇದ್ದಾನೆ. ತನ್ನ ಮುಗುಳ್ನಗೆ ಅನ್ನತಕ್ಕಂತಹ ಅಮೃತಾನ್ನವನ್ನು ಎಲ್ಲರಿಗೂ ಕೂಡ ನೀಡುತ್ತಾ ಬರ್ತಾ ಇದ್ದಾನೆ. ಜಾಣ ಅಂತಹ ಆ ಸ್ವಾಮಿಯ ಕಲ್ಯಾಣ ವೆಂಕಟೇಶ್ವರನ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಅಶ್ವವಾಹನವನ್ನು ಅದನ್ನು ಅಧಿರೋಹಿಸಿ ಬರ್ತಾ ಇರತಕ್ಕಂತಹ ಸ್ವಾಮಿಯನ್ನು ನೋಡುವ ಭಾಗ್ಯ ಇದೋ ನಾವು ಪಡೆದುಕೊಂಡಿದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಸೌಹಾರ್ದತೆಯಿಂದ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ರಂಭೆ ಮೊದಲಾದ ಸುರ ರಮಣೀಯರು ತುಂಬಿದಾರುತಿಯ ಪಿಡಿದು ಕೂಡಿ ಪಾಡಲು ಶಂಭು ಮುಖ್ಯ ನಿರ್ಜರರೇ ಸ್ವಾಮಿ ಪರಾಕೆನುತಲಿ ಅಂಬುದಿ ಭವಾಬ್ದಿಗಳ ಆಳಿದ ಶ್ರೀರಂಗನಾಥ ರಾಜಬೀದಿಯೊಳಗಿಂದ. ಶ್ರೀರಂಗನಾಥ ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ ಸಮುದ್ರದ ಮಧ್ಯದಲ್ಲಿ ಮನೆ ಮಾಡಿಕೊಂಡು ಇದ್ದು ವಿಶೇಷವಾಗಿ ಲೋಕವನ್ನೆಲ್ಲ ಆಳಿರತಕ್ಕಂತಹ ಆ ಸ್ವಾಮಿಗೆ ರುದ್ರದೇವರೇ ಮೊದಲಾಗಿರತಕ್ಕಂತಹ ದೇವತೆಗಳು ಜಯ ಜಯಕಾರವನ್ನು ಹಾಕ್ತಾ ಇದ್ದರೆ, ಇನ್ನು ರಂಬೆ ಊರ್ವಶಿ ಮೊದಲಾದಂತಹ ಸುರ ರಮಣೀಯರು ತುಂಬಿದ ಆರತಿಯನ್ನು ಹಿಡಿದುಕೊಂಡು ಆ ಸ್ವಾಮಿಯನ್ನು ಹೊಗಳುತ್ತಾ ವಿಶೇಷವಾಗಿ ಸೇವಿಸ್ತಾ ಇದ್ದರೆ, ಅದೆಲ್ಲವನ್ನು ನೋಡ್ತಾ ಸ್ವಾಮಿ ನಮ್ಮ ಸಮೀಪಕ್ಕೆ ಬರ್ತಾ ಇದ್ದಾನೆ. ಬಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ನಮ್ಮ ಹೃದಯ ಮಂದಿರದಲ್ಲಿ ಇರಿಸಿಕೊಂಡು ಕೃತಕೃತ್ಯರಾಗೋಣ. ಸಣ್ಣ ಮುತ್ತು ಕೆತ್ತಿಸಿದ ಸಕಲಾರ್ತಿಗಳು ಹೊನ್ನ ಹೊಸ ಜಾಳು ಝಂಗುಳಿ ಹೊಳೆಯುವ ಸೊಬಗಿನ ಉನ್ನತ ಪಾರಾಯಣ ಉತ್ತಮ ರಾಜಾಶ್ವವನೇರಿ ಎನ್ನ ಹಯವದನ ರಂಗ ಎಲ್ಲರಿಗಿಷ್ಟಾರ್ಥ ಕೊಡುತ್ತಾ ಎಲ್ಲರ ಅಭೀಷ್ಟಗಳನ್ನು ಪೂರೈಸುತ್ತಾ ರಾಜಾಶ್ವವನ್ನು ಅಧಿರೋಹಿಸಿದಂಥವನಾಗಿ ಬಂದಿದ್ದಾನೆ. ಅಂತಹ ಸ್ವಾಮಿಯ ಕರುಣೆ ಹೀಗೆ ನಮ್ಮೆಲ್ಲರ ಮೇಲೆ ಸರ್ವದಾ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಶ್ರಿಯಃಕಾಂತಾಯ ಕಲ್ಯಾಣ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರೇ ಶ್ರೀನಿವಾಸ. ప్రియునకు జయ మంగళము మాధవులకు మంగళము సాధు ప్రియునకు జయ మంగళము మాధవులకు మంగళము. మదన గురునకును మంగళము మామదిలో హరికిని మంగళము. మదన గురునకును మంగళము మామదిలో హరికిని మంగళము.
మదరిపు అరుణకు మంగళము, చదువుల మూర్తికి జయమంగళము. మాధవునకు మంగళము, సాధు ప్రియులకు జయమంగళము. మాధవునకు మంగళము, సాధు ప్రియులకు జయమంగళము. మాధవునకు మంగళము. మహిమాధికునకు మంగళము, మహామహునకు మంగళము. మహిమాధికునకు మంగళము, మహామహునకు మంగళము. మహీధవునకు మంగళము, మహీధవునకు మంగళము. సహజ తేజునకు జయమంగళము. మాధవునకు మంగళము, సాధు ప్రియులకు జయమంగళము. మాధవునకు మంగళము. మాయారహితునికి మంగళము, మా ఇంటి పతికి మంగళము. మాయారహితునికి మంగళము, మా ఇంటి పతికి మంగళము. ఈయన శ్రీ వెంకటేశ్వరుడి కని ఛాయ శ్రీ సతికి జయమంగళము.